ನನ್ಗೆ ಯಾಕೋ ಭೀಮಾ ಕೈ ಕೊಡ್ತಾನ ಅನಿಸ್ತಿದೆ. ಇವರೇ ನನ್ನ ಲೈಫಲ್ಲೇ ಇಂಥ ದೊಡ್ಡ ಕೇಸ್ ನಾನು ನೋಡಿಲ್ಲ. ಏನ್ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಗುರು ಇದು. ಯಪ್ಪ, ಫುಲ್ಲಿ ಟ್ವಿಸ್ಟ್. ಅದ್ ಸರಿ, ಭೀಮಾ ಹೇಳಿದ್ದೆ ಯಾಕೆ ಸುಳ್ಳಾಗಿರ್ಬೋದು? ಕಾಡಲ್ಲಿ ಯಾರ್ರೀ ಸಾವಿರಾರು ಹೆಣ್ಣುಗಳನ್ನ ಹೋಗಿ ಊತಾಕ್ತಾರೆ? ನನಗೆ ಯಾಕೋ ಭೀಮಾ ಹೇಳ್ತಾ ಇರೋದೇ ಸುಳ್ಳು ಅನಿಸ್ತಿದೆ. ಇದು ಸಮೀರ್ ಮತ್ತೆ ಮಹೇಶ್ ಶೆಟ್ಟಿ ಮತ್ತೆ ಗಿರೀಶ್ ಮಠಣ್ ಅವ್ರು ಮಾಡಿರ್ತಕ್ಕಂಥ ಪ್ರೀ ಪ್ಲಾನ್. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಅಲ್ಲಿ ಯಾವುದೇ ತರದ ಅವಶೇಷಗಳಿಲ್ಲ ಅಂತ ಹೇಳ್ತೀನಿ ಅನ್ಕೊಂಡ್ರ? ಬನ್ನಿ ನೋಡಿ ವಿಡಿಯೋನ. ಏನೋ ಭೀಮಾ ಪಾಯಿಂಟ್ ಔಟ್ ಮಾಡಿದ ಜಾಗದಲ್ಲಿ ಏನೂ ಇಲ್ವಾ? ಅಟ್ಲೀಸ್ಟ್ ಒಂದೇ ಒಂದು ಮೂಳೆನೂ ಸಿಕ್ಲಿಲ್ವಾ? ಅರ್ರೆ, ಭೀಮಾ ತೋರಿಸಿದ ಜಾಗದಲ್ಲಿ ಒಂದು ಮೂಳೆನೂ ಸಿಕ್ಕಿಲ್ಲ ಅಂದ್ರೆ ಭೀಮಾ ಹೇಳಿದ್ದೆ ಯಾಕೆ ಸುಳ್ಳಾಗಿರ್ಬಾರ್ದು? ನನಗೂ ಅದೇ ಡೌಟ್. ಭೀಮಾ ಕಾಡಿಗೆ ನುಗ್ಗಾಯ್ತು, ಮಾರ್ಕ್ ಮಾಡ್ತಾ ಇದ್ದಾನೆ, ಪಾಯಿಂಟ್ ಔಟ್ ಮಾಡ್ತಾ ಇದ್ದಾನೆ, ಯಾರ್ಯಾರಿಗೆ ಏನೇನಾಗುತ್ತೋ ಗೊತ್ತಿಲ್ಲ. ಆದ್ರೆ ದೊಡ್ಡವರೇ, ನಿಮ್ಮ ಟೈಮ್ ಬಂತು ಅಂತ ಕಾಣ್ತದೆ. ದೊಡ್ಡವರೇ, ನಿಮ್ಮ ಟೈಮ್ ಬಂತು ಅಂತ ಕಾಣ್ತದೆ. ಹಲೋ, ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ RVK ಸ್ಟುಡಿಯೋಸ್ಗೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವತ್ತು ಮಾತಾಡೋದಕ್ಕೆ ತುಂಬಾ ಬೇಜಾರಾಗ್ತಿದೆ ಕಣ್ರಿ. ಯಾಕೆ ಅಂತಂದ್ರೆ, ಇವತ್ತು ನಾನು ಮಾತಾಡಕ್ಕೆ ಬಂದಿರತಕ್ಕಂಥ ವಿಚಾರ ಸಿಕ್ಕಾಪಟ್ಟೆ ಬೇಜಾರು ಕೊಡುವಂಥದ್ದು. ನೋಡೋವಂಥ ನಿಮಗೂ, ಕೇಳೋವಂಥ ಯಾರ್ಯಾರಿದ್ದೀರಾ ನಿಮಗೂ, ಹಾಗೂ ಹೇಳೋವಂಥ ನನಗೂ ತುಂಬಾನೇ ಬೇಜಾರಾಗುವಂಥ ವಿಚಾರ. ನನಗೆ ಹೇಳೋದಕ್ಕೂ ತುಂಬ ಬೇಜಾರಾಗ್ತಾ ಇದೆ. ಭೀಮಾ ನಿಜವಾಗ್ಲೂ ಕೈ ಕೊಡ್ತಾನ ಅಂತ ನನಗೆ ಈ ಒಂದು ವಿಡಿಯೋ ಮೂಲಕ ಹೇಳ್ಕೋಬೇಕಂತ ಅನಿಸ್ತಿದೆ. ಯಾಕೆ ಅಂತ ನಾನು ಪೂರ್ತಿ ತಾಳ್ಮೆಯಿಂದ ಕೂತ್ಕೊಂಡು ನೋಡಿ ಎಲ್ಲ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ, ಡೀಟೇಲ್ಡ್ ಆಗಿ. ಧರ್ಮಸ್ಥಳ ನೆಲದಲ್ಲಿ ಏನೇ ನಡೀತಾ ಇದೆ ಅಂತ ನಿಮ್ಮೆಲ್ಲರಿಗೂ ಗೊತ್ತು. ನಾನು ಹಿಂದಿನ ವಿಡಿಯೋದಲ್ಲಿ ಆಲ್ರೆಡಿ ನಾನು ವಿಡಿಯೋ ಬೈಟ್ಸ್ಗಳನ್ನ ಹಾಕೋದ್ರ ಮೂಲಕ ಕೂಡ ತೋರಿಸಿದ್ದೆ, ಅದ್ರ ಬಗ್ಗೆ ಮಾತಾಡಿದ್ದೆ. ಅದರಲ್ಲಿ ನಾನು ಹೇಳಿದ್ದೆ 15 ಜಾಗಗಳನ್ನ ಭೀಮಾ ತೋರಿಸಿದಾಗೆ ಮಾರ್ಕ್ಗಳನ್ನ ಮಾಡಲಾಗಿದೆ ಅಂತ. ಸೊ ಈಗ ಭೀಮಾ ಮಾರ್ಕ್ ಮಾಡಿದಂಥ ಜಾಗಗಳಲ್ಲೆಲ್ಲ ಹಗಿತಾ ಹೋಗ್ಬೇಕು, ಗುಂಡಿಗಳನ್ನ ಓಪನ್ ಮಾಡ್ಕೊಂಡು ಹೋಗ್ಬೇಕು. ಅಲ್ಲಿ ಬೊಂಬೆಗಳ ಅವಶೇಷಗಳನ್ನ ಸಿಕ್ಕಿದ್ರೆ ಡೆಫಿನೆಟ್ಲಿ ಅವ್ನು ಹೇಳಿದಂಥ ಮಾತುಗಳು ಸತ್ಯ ಆಗ್ತಾ ಹೋಗುತ್ತೆ ಅಂತ ನಾವು ನಂಬಬೇಕಾಗುತ್ತೆ. ಸೊ ಈಗ ಈ ವಿಚಾರದ ಬಗ್ಗೆ ನಾನು ಮಾತಾಡೋದಾದ್ರೆ, ಭೀಮಾ ಏನೋ ಮಾರ್ಕ್ ಮಾಡ್ಕೊಂಡು ಹೋದ, ಇಲ್ಲ ಹಾಕಿದ್ದೆ, ಇಲ್ಲೂ ತಾಕಿದ್ದೆ ಅಂತಂದೇಳಿ. ಸೊ ಅದನ್ನೀಗ ಹಿಂದೆ ಸಾವಿರಾರು ಬೊಂಬೆಗಳನ್ನ ಬರೀ ಕೈಯಲ್ಲಿ ಅಗಿಯೋಕ್ಕಾಗಲ್ಲ. ಸೊ ಹಾಗಾಗಿ JCBಗಳನ್ನ ಕೂಡ ತೊಗೊಂಡು ಹೋಗ್ತಾ ಇದ್ದಾರೆ. ನೋಡ್ಬೋದು, ನಾನು ತೋರಿಸ್ತಾ ಇದ್ದೀನಿ. JCBಗಳನ್ನ ಕೂಡ ತೊಗೊಂಡು ಹೋಗ್ತಾ ಇದ್ದಾರೆ. JCBಯಲ್ಲಿ ಹಾಕ್ಕೊಂಡು ಹೋಗ್ತಾ ಇದ್ರೆ ಅದು JCB ತೆಗೆದು ಹೊರಗಡೆ ಹಾಕಿದಂಥ ಮಣ್ಣಲ್ಲಿ ಕೂಲಿ ಕಾರ್ಮಿಕರು ಅಂತ ಒಂದಷ್ಟು ಜನಗಳನ್ನ ಇಟ್ಕೊಂಡಿದ್ದಾರೆ. ಆ ಜನಗಳೆಲ್ಲ ಬಂದು ಆ ಮಣ್ಣಲ್ಲಿ ಹಗಿದು ಅದನ್ನೆಲ್ಲ ಬಿಡಿಸಿ ನೋಡಬೇಕಾಗುತ್ತೆ. ಅದ್ರ ಜೊತೆಗೆ SIT ಅಧಿಕಾರಿಗಳು ಎಲ್ಲರೂ ಕೂಡ ಅದ್ರ ಸುತ್ತಮುತ್ತ ಕಾವಲಾಗಿರ್ತಾರೆ. ನನಗೆ ಇನ್ನೂ ಒಂದು ಡೌಟ್ ಏನಿತ್ತು ಸ್ಟಾರ್ಟಿಂಗಲ್ಲಿ ಅಂತಂದ್ರೆ, ಒಂದು ಕಾಡೊಳಗಡೆ ಒಬ್ಬ ಮನುಷ್ಯ, ಒಬ್ಬ ಭೀಮನನ್ನ ಕರ್ಕೊಂಡು ಹೋಗ್ತಾರೆ ಅಂತಂದ್ರೆ ಎಲ್ಲೋ ಒಂದು ಗ್ಯಾಂಗ್ ಹೋಗ್ತಾ ಇರುತ್ತೆ, ಯಾರೋ ದೂರದಿಂದ ಒಬ್ಬ ಶಾರ್ಪ್ ಶೂಟರ್ನ ಇಟ್ಟು ಶೂಟ್ ಮಾಡಿಸ್ಬಿಟ್ರೆ ಏನಪ್ಪಾ ಗತಿ ಅಂತ ನನಗೊಂದು ಭಯ ಆಗಿತ್ತು. ಬಟ್ ಈ ವಿಚಾರದಲ್ಲಿ ನಿಜವಾಗ್ಲೂ ಸರ್ಕಾರನೋ ಅಥವಾ ಬೇರೆ ಡಿಪಾರ್ಟ್ಮೆಂಟೋ ನನಗೆ ಗೊತ್ತಿಲ್ಲ, ತುಂಬಾನೇ ಕೇರ್ ತಗೊಂಡಿದೆ. ಹೆಂಗೆ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ನಾನೀಗ ನಾನೀಗ ಇಲ್ಲಿದ್ದೀನಿ ಅಂತಂದ್ರೆ ನನ್ನಿಂದ ಸರೌಂಡಿಂಗ್ ಆಲ್ಮೋಸ್ಟ್ 1-2 ಕಿಲೋಮೀಟರ್ಸ್ ಡಿಸ್ಟೆನ್ಸಲ್ಲೆಲ್ಲ ಕೂಡ ಅಲ್ಲಿ ನಮ್ಮ ಭಾಗದವರೇ ಈ ಒಂದು ತನಿಖೆಗೆ ಸಂಬಂಧಪಟ್ಟಂಥ ವ್ಯಕ್ತಿಗಳನ್ನೇ ಅಲ್ಲಿಂದ ಕಾವಲುಗಳನ್ನ ಹಾಕ್ಕೊಂಡಿರ್ತಾರೆ. ಸೊ ಅಷ್ಟು ದೂರದಿಂದ ಸೇಫ್ ಅಂತ ಅನ್ಸಿದ ಮೇಲೆ ಭೀಮಾ ಕಾರಿಂದ ಇಳಿತಾನೆ. ಅಲ್ಲಿಂದ ಅವನನ್ನ ಕರ್ಕೊಂಡು ಕಾಡೊಳಗಡೆ ಹೋಗ್ತಾರೆ, ಮಾರ್ಕ್ ಮಾಡ್ಕೊಂಡು ಹೋಗ್ತಾರೆ. ನಾನು ಹೇಳಿದ್ದೆ ಫಸ್ಟ್ ವಿಡಿಯೋದಲ್ಲಿ, ನಿನ್ನೆ ವಿಡಿಯೋದಲ್ಲಿ ಹೇಳಿದ್ದೆ 15 ಅವಶೇಷಗಳನ್ನ ಅವನು ಪಾಯಿಂಟ್ಗಳನ್ನ ಮಾಡಿದ್ದಾನೆ ಅಂತಂದೇಳಿ. ಈಗ ನೆಕ್ಸ್ಟ್ ಪಾಯಿಂಟ್ಗಳನ್ನ ಮಾಡ್ಕೊಂಡು ಹೋಗ್ತಾ ಇದ್ದಾನೆ. ಅದರ ಲೆಕ್ಕಾಚಾರ ಏನೂ ಸಿಕ್ಕಿಲ್ಲ. ಯಾಕೆ ಅಂತಂದ್ರೆ ತುಂಬ ಒಳಗಡೆ ಹೋಗ್ತಾ ಅಲ್ಲಿ ಜಾಸ್ತಿ ಜನ ಅಲೋ ಮಾಡ್ತಾ ಇಲ್ಲ. ಸೊ ಹಾಗಾಗಿ ತುದಿಗಳಲ್ಲಿದ್ದಂಥದ್ದು ಅದೆಲ್ಲ ಮಾಡಿದ್ದಾರೆ. ಬಟ್ ಇಲ್ಲಿ ಟ್ವಿಸ್ಟ್ ಏನಪ್ಪ ಅಂತಂದ್ರೆ, ಭೀಮಾ ಏನೋ ಮಾರ್ಕ್ ಮಾಡ್ಕೊಂಡು ಕರ್ಕೊಂಡು ಹೋದ. ಆದರೆ ಭೀಮಾ ಮಾರ್ಕ್ ಮಾಡಿದಂಥ 15 ಮಾರ್ಕ್ಗಳನ್ನ JCB ಮೂಲಕ ಅಗಿಬೇಕಲ್ವಾ? ಸೊ ಅದರಲ್ಲಿ ಮೊದಲನೇ ಗುಂಡಿಯನ್ನು ಅಗಿದಾಗ ಅಲ್ಲಿ ಏನೂ ಸಿಕ್ಕಿಲ್ಲ. ಹೌದು, ಸರೌಂಡಿಂಗ್ ಅಗಲ ಸಿಕ್ಕಾಬಟ್ಟೆ ಎಲ್ಲ ಅಗದು ಚೆಕ್ ಮಾಡಿದ್ದಾರೆ, ಅಲ್ಲಿ ಏನು ಒಂದು ಮೂಳೆ ಕೂಡ ಸಿಕ್ಕಿಲ್ಲ. ಯಾಕೆ ಅಂತ ನೀವು ತುಂಬಾ ಜನ ಈಗ ಇದನ್ನ ಹೇಳಿದ ತಕ್ಷಣ ತುಂಬಾ ಜನ ಮಾತಾಡ್ಕೊತಾ ಇರ್ತೀರಾ. ನಿಮ್ಮ ಮನಸ್ಸಲ್ಲಿ ಏನೋ ಒಂದು ಬಂದಿರುತ್ತೆ, ಏನಪ್ಪಾ ಅಂತಂದ್ರೆ, ಅವ್ನು ಹೇಳಿರೋದು ಸುಳ್ಳುಗರು, ನೀವು ಹೋಗಿ ಅವ್ನು ಯಾರೋ ಮುಲಾನ್ ಮಾತು ಕಟ್ಕೊಂಡು ನೀವು ಹೋಗಿ ಇದನ್ನೆಲ್ಲ ನಂಬ್ಕೊಂಡು ಕೂತಿದಾರಲ್ಲ, ಅವನು ನಂಬ್ಕೊಂಡು ಇವನು ಬಂದಿದ್ದಾನೆ, ಇವ್ನಿಗೊಂದು ಸ್ವಲ್ಪ ದುಡ್ಡು ಕೊಟ್ಟಿದ್ದಾರೆ, ಇವನು ಹೇಳ್ತಾ ಇರೋದೆಲ್ಲ ಸುಳ್ಳು ಅಂತ ಅನ್ಕೊಂತಾ ಇರ್ತೀರಾ. ಸ್ವಲ್ಪ ತಾಳ್ಮೆಯಿಂದ ಕೇಳಿ. ಮ್ಯಾಟ್ರ್ ಏನಾಗಿದೆ ಅಂತಂದ್ರೆ, ಅದರಲ್ಲಿ ಇವಾಗೇನು ಯಾವ ಒಂದು ಜಾಗದಲ್ಲಿ ಹಗಿದು ನೋಡಿದ್ದಾರೆ ಅಲ್ಲಿ ಸಿಕ್ಕಿಲ್ಲ ಅಂತ ಹೇಳಿದ್ನಲ್ಲ, ಅದು ನದಿಯ ದಂಡೆ ಆಗಿರೋದ್ರಿಂದ ನದಿ ನೀರು ಹೆಚ್ಚಾದಾಗ, ಮಳೆಗಾಲದಲ್ಲಿ ನದಿ ನೀರು ಹೆಚ್ಚಾದಾಗ ಅಲ್ಲಿರ್ತಕ್ಕಂಥ ಅವಶೇಷ ಏನಿದೆ ಅದೆಲ್ಲ ನದಿ ಮೂಲಕನೇ ಹರ್ಕೊಂಡೋಗಿದೆ, ದಡ ಕೊಚ್ಕೊಂಡು ಅದು ಹರ್ಕೊಂಡೋಗಿದೆ. ಸೊ ಹಾಗಾಗಿ ಆ ಜಾಗದಲ್ಲಿ ಏನೂ ಸಿಕ್ಕಿಲ್ಲ. ಬಟ್ ಡೆಫಿನೆಟ್ಲಿ ಐ ಹೋಪ್ ಇನ್ನು ಮಿಕ್ಕಿದಂಥ ಜಾಗಗಳಲ್ಲಿ ಎಲ್ಲೋ ಒಂದು ಕಡೆ ಸಿಗುತ್ತೆ. ಯಾಕಂದ್ರೆ ತುಂಬ ಜಾಗಗಳಲ್ಲಿ ಅವ್ರಿಗೆ ಗೊತ್ತಿರೋ ಹಾಗೆ, ನನ್ನ ಅನಿಸಿಕೆ ಏನು ಅಂತಂದರೆ, ಅವ್ರಿಗೆ ಗೊತ್ತಿರೋ ಹಾಗೆ ಇಷ್ಟೊಂದು ಗ್ಯಾಪ್ ಕೊಟ್ರಲ್ಲ. ಇವಾಗ ಈ ಸೌಜನ್ಯ ವಿಚಾರ ಶುರುವಾದ ಮೇಲೆ ಇಷ್ಟು ಗ್ಯಾಪ್ ಕೊಟ್ಟರು, ಭೀಮಾ ಬಂದು ಸತ್ಯ ಹೇಳಿದ ಮೇಲೆ ಆಲ್ಮೋಸ್ಟ್ 1 ತಿಂಗಳು ಗ್ಯಾಪ್ ಕೊಟ್ಟರು. ಸೊ ಈ ಗ್ಯಾಪಲ್ಲಿ ಏನೇನೆಲ್ಲ ಮಾಡ್ಬೋದು ಅಂತ ನನ್ನ ಒಂದು ಅನಿಸಿಕೆ. ಬಟ್ ಅಲ್ಲೋಗಿ ಚೆಕ್ ಮಾಡಿದಾಗ ಇದಕ್ಕೆ ಮುಂಚೆ ಹಗ್ದಿರೋ ಥರ ಏನು ಕಾಣಿಸ್ಲಿಲ್ವಂತೆ.
ಬಟ್ ಈಗ ರೀಸೆಂಟಾಗಂತೂ ಆಗದಿಲ್ಲ. ಬಟ್ ಇದಕ್ಕೂ ಮುಂಚೆ ಬುದ್ಧಿವಂತರಾಗಿ ಅದನ್ನು ಮಾಡಿರ್ಬೋದೇನೋ ಕೆಲವು ವರ್ಷಗಳ ಕೆಳಗೆ, ಅಥವಾ ಸೌಜನ್ಯ ಹತ್ಯೆ ಆದಮೇಲೆ ಒಂದು 5-6 ವರ್ಷ ಆದಮೇಲೂ ಮಾಡಿರ್ಬೋದು. ಬಿಕಾಸ್ ಒಂದು ಮರ ಗಿಡ ಹುಲ್ಲು ಅದೆಲ್ಲ ಮುಚ್ಕೊಳ್ಳೋದಕ್ಕೆ ಜಸ್ಟ್ ಒಂದು 3-4 ಮಂತ್ಸ್ ಸಾಕು, ಒಂದು 3 ತಿಂಗಳು ಸಾಕು. ಸೊ ಅಂತ ನನಗನ್ಸುತ್ತೆ. ಸೊ ಇದಿಷ್ಟು ನಾನು ಮಾತಾಡೋಕ್ಕಂತ ಬಂದಂಥ ವಿಚಾರ. ದೇವರಾಣೆಗೂ ಭೀಮಾ ಹೇಳಿದ ಮಾತು ಸುಳ್ಳಲ್ಲ ಅಂತ ನನಗನ್ನಿಸ್ತಾ ಇದೆ. ಯಾಕೆ ಅಂದರೆ ಅಷ್ಟು ಕಾನ್ಫಿಡೆಂಟಾಗಿ ಅವನನ್ನು ಮಾರ್ಕ್ ಮಾಡ್ಕೊಂಡು ಹೋಗ್ತಾ ಇದ್ದಾನೆ. ಆಮೇಲೆ ಇನ್ನೊಂದು ಏನಂತಂದರೆ, ಈಗ ಭೀಮಾ ಕೆಲಸ ಬಿಟ್ಟು ಆಲ್ಮೋಸ್ಟ್ 13 ಇಯರ್ಸ್ ಆಯಿತು, 13 ವರ್ಷಗಳಾಗೋಯ್ತು. ಅವ್ನು ಕೆಲಸ ಬಿಟ್ಟು 13 ವರ್ಷಗಳಾಗಿತ್ತು. ಅವನು ಅದಕ್ಕಿಂತ ಮುಂಚೆ ಮಾಡಿರ್ತಕ್ಕಂಥ ಕೆಲಸಗಳಂದ್ರೆ ಅದಕ್ಕಿಂತ ಮುಂಚೆ 20 ವರ್ಷ ಅವನು ಅಲ್ಲಿ ಸರ್ವಿಸಲ್ಲಿದ್ದಾಗ ಮಾಡಿದಂಥ ಕೆಲಸಗಳಿದು. ಸೊ ಹಾಗಾಗಿ ಕೆಲವೊಂದು ಅರಿವು ಮರು ಆಗಿರ್ಬೋದು. ಆಮೇಲೆ ಜಾಗ ಕೂಡ ಬದಲಾವಣೆ ಆಗಿರುತ್ತೆ. ಗಿಡ ಇರೋದು ಮರ ಆಗಿರುತ್ತೆ, ಮರ ಇರೋದು ಕಡಿದು ಗಿಡ ಆಗೋಗಿರುತ್ತೆ, ಬಯಲಾಗೋಗಿರುತ್ತೆ. ಯಾರೋ ಕಾಡು ಕಡಿದಿರ್ತಾರೆ, ಯಾರೋ ಮರ ಕಡಿದಿರ್ತಾರೆ. ಸೊ ಈ ಥರದೊಂದಷ್ಟು ಡಿಫ್ರೆನ್ಸಸ್ ಆಗಿರುತ್ತೆ. ತುಂಬ ಅಷ್ಟು ಸುಲಭ ಅಲ್ಲ. ಕಾಡಲ್ಲಿ ಒಂದು ಮಾರ್ಕ್ ಮಾಡಿದ್ದು ಒಂದು ವರ್ಷದ ನಂತರ ನಾವೇ ಓದಿ ಅಂದರೆ ಗೊತ್ತಾಗಲ್ಲ. ಬಿಕಾಸ್ ಕಾಡಲ್ಲಿ ಯಾವುದೇ ಥರದ ಮಾರ್ಕ್ ಇರಲ್ಲ, ಎಲ್ಲ ಮರಗಳೇ ಇರ್ತವೆ, ಸುತ್ತ ಮರಗಳೇ ಇರ್ತವೆ. ಸೊ ಹಾಗಾಗಿ ಸ್ವಲ್ಪ ಕನ್ಫ್ಯೂಸ್ ಆಗಿರ್ಬೋದು ಅಂತ ನನ್ನ ಒಂದು ಅನಿಸಿಕೆ. ಬಟ್ ಡೆಫಿನೆಟ್ಲಿ ಸಾವಿರಾರು ಬೊಂಬೆಗಳು, ಅದರಲ್ಲಿ ಡೆಫಿನೆಟ್ಲಿ ಬರೀ ಒಂದು 10 ಸಿಕ್ಕಿದ್ರು ದೊಡ್ಡವ್ರ ನಡ ಮುರಿಯೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ನನಗನ್ಸುತ್ತೆ. ಸೊ ಇದಿಷ್ಟು ನಾನು ಮಾತಾಡೋಕ್ಕಿಂತ ಬಂದಂಥ ಹೊಸ ವಿಚಾರ. ಅದನ್ನು ಚಿಕ್ಕದಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನಿಮ್ಗೆ ಏನು ಅನ್ಸುತ್ತೆ ಈ ವಿಚಾರದ ಬಗ್ಗೆ? ಭೀಮಾ ಹೇಳಿರೋದು ಸುಳ್ಳು ಅನ್ಸುತ್ತಾ ಅಥವಾ ಸತ್ಯ ಅನ್ಸುತ್ತಾ? ಭೀಮನ್ನ ಸಪೋರ್ಟ್ ಮಾಡೋರು ಜೈ ಭೀಮ್ ಅಂತ ನಾನು ಕಮೆಂಟ್ ಹಾಕಿ. ಹಾಗೆ ಜೈ ಭೀಮ್ ಅಂದರೆ ಮತ್ತೆ ನೀವು ಅಂಬೇಡ್ಕರ್ ಅವರಿಗೆ ತಗೋಬಿಡಿ. ನಾನು ಜಸ್ಟ್ ಸೌಜನ್ಯ ವಿಚಾರಕ್ಕೆ ಅಷ್ಟೇ ನಾನು ಹೇಳಿದ್ದು. ಭೀಮಾ ಅಂತಾನೆ ಕಮೆಂಟ್ ಹಾಕಿ. ನೀವು ಭೀಮನ್ನ ನಂಬಿದ್ದೆ ಆದರೆ, ಭೀಮಾ ಹೇಳ್ತಾ ಇರೋದು ಸತ್ಯ ಅಂತ ನೀವು ನಂಬೋದೇ ಆದರೆ, ಯಾಕಂದ್ರೆ ಯಾರೋ ಒಬ್ಬ ವ್ಯಕ್ತಿ ಕೆಲಸ ಪಕ್ಷಿ ಎಲ್ಲ ಬಿಟ್ಬಿಟ್ಟು ಈ ರೀತಿ ಕಾಡಲ್ಲೆಲ್ಲ ಕರ್ಕೊಂಡು ಅಲಿಯೋಷ್ಟು ಮೂರ್ಖ ಆಗಿರಲ್ಲ. ಅದು ಹೆಂಡತಿ ಮಕ್ಕಳು ಇರುವಂಥವ್ನು ಯಾರು ಕೂಡ ಈ ಥರ ಹುಚ್ಚಾಟಕ್ಕೆ ಕೈ ಹಾಕಲ್ಲ. ಸೊ ಹಾಗಾಗಿ ನಾನಂತೂ ಆ ಕಥೆ ನಂಬಿದ್ದೀನಿ. ಭೀಮಾ ಇರೋದು, ಭೀಮನ್ ಫ್ಲಾಶ್ ಬ್ಯಾಕು, ಭೀಮನ್ನ ಒಂದು ಬಯೋಗ್ರಫಿ ಏನಿದೆ ಅದೆಲ್ಲನೂ ನಾನು ನಂಬಿದ್ದೀನಿ. ನಿಮಗೂ ಆ ನಂಬಿಕೆ ಇದ್ದರೆ ನೀವು ಭೀಮಾ ಅಂತ ಕಮೆಂಟ್ ಹಾಕಿ. ನಂಬಿಕೆ ಇಲ್ಲದೆ ಇರೋರು ಯಾಕೆ ನಂಬ್ತಾ ಇಲ್ಲ ಅಂತಲೂ ನೀವು ಕಮೆಂಟಲ್ಲಿ ತಿಳಿಸಿ. ಹಾಗೆ ಮತ್ತೆ ಏನಾದರೂ ಧರ್ಮಸ್ಥಳ ನೆಲದಲ್ಲಿ ಭೀಮಾ ಹೋಗಿರ್ತಕ್ಕಂಥ ಜಾಗದಲ್ಲಿ ಏನಾದರೂ ಹೊಸ ಅಪ್ಡೇಟ್ ಸಿಕ್ಕಿದ್ರೆ ಮತ್ತೆ ಬರ್ತೀನಿ. ಹೊಸ ವಿಚಾರಗಳು ನಿಮ್ಮ ಕಿವಿಗೆ ತುಂಬ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ಒಂದು ವಿಡಿಯೋನ ಮುಗಿಸ್ತೀನಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೊಮ್ಮೆ ಸಿಗೋಣ. ಲವ್ ಯು ಆಲ್.